ಗೌಡ್ರೆ ಗೌಡ್ರೆ, ಏನ್ ಆರಾಮಾಗಿ ಕೂತ್ಕೊಂಡ್ಬಿಟ್ರಲ್ಲ? ಹಾ, ಎಲ್ಲೂ ಹೋಯಿಲ್ಲ? ಓ ಸೀನಪ್ಪ, ಬಂದೇನೋ, ಬಾರೋ. ಹಾ, ಏನೋ ಹಿಂಗ್ ಆರಾಮಾಗಿ ಬಂದ್ಬಿಟ್ಟಲ್ಲ, ಏನ್ ಸಮಾಚಾರ? ಏನು ಇಲ್ಲ ಗೌಡ್ರೆ, ಅದೇ ಮೊನ್ನೆ ಅಪ್ಪ ಹೇಳ್ತಲ್ಲ ಗೌಡ್ರೆ, ವಿಷಯವಾಗಿ ನಿಮ್ ದೊಡ್ಡಪ್ಪಗೆ ಫೋನ್ ಮಾಡ್ಸು ಗೌಡ್ರು ತಾವಂತ ಹೇಳಿ ಕಳಿಸ್ತಿರು. ಅವ್ರಿಗೆ ಫೋನ್ ಮಾಡ್ಬಿಟ್ಟು ಯಾವತ್ತು ಕರಿಬೇಕು ಏನು ಎಂತ ಅಂತ ಹೇಳಿ ನಿಮ್ಮ ಮನೆ ಹತ್ರನೇ ಬಂದು ಕೂತ್ಕೊಂಡು ಮಾತಾಡ್ಕೊಂಡು ಅದೇನ್ ಬಗೆಹರಿಸ್ಕೊಂಡು ಹೋಲಿ. ಫೋನ್ ಮಾಡಿ ಕರಿಯಕ್ಕೆ ಹೇಳಿ ಗೌಡ್ರಿಗೆ ಅಂತ ಹೇಳಿ ಕಳ್ಸಿರು ಗೌಡ್ರೆ. ಸಿನಪ್ಪ, ಈಗ ನಿಮ್ಮ ಅಪ್ಪ ಏನು ಬೈದ್ ಕಳ್ಸಿತಲ್ಲ ಅವನಿಗೆ, ನೋಡೋಣ ತಡಿಯೋ, ಅವನು ಏನಾರ ಫೋನ್ ಗಿನ್ ಮಾಡಿ ಏನಾರ ವಿಚಾರಿಸ್ತಾನ ಹೆಂಗೆ ಅಂತ ನೋಡೋಣ ಅನ್ಕೊಂಡಿದ್ದೆ ಕಣ ನಾನು. ಅವ್ರಾಗ ಅವ್ರು ಫೋನ್ ಮಾಡಿದ್ರೆ ಒಳ್ಳೇದಲ್ವೇನೋ? ಅಲ್ಲ ಗೌಡ್ರೆ, ಅವ್ರು ಮಾಡ್ಲಿ ಅಂತ ಹೇಳ್ಕೊಂಡ್ ಕೂತ್ಕೊಂಡ್ರೆ ಈಗ ನಾನು ಎಷ್ಟ್ ದಿನ ಅಂತ ಸುಮ್ಮನೆ ಕೂತ್ಕೊಳ್ಳೋಣ ಗೌಡ್ರೆ. ಈಗ ನಾನು ಏನೋ ಒಂಚೂರು ಮಾಡಿದ್ಮೇಲೆ ಬಂದು ನನಗೆ ಇದೇ ಬೇಕು ಅಂತ ಕೂತ್ಕೊಂಡ್ಬಿಟ್ರೆ ಅದ್ರಲ್ಲಿ ಕೊಡಕ್ಕಾಗತ್ತ ಗೌಡ್ರೆ. ಹಂಗಾಗಿ ಹೇಳ್ತಿರೋದು, ಈಗ ಹೆಂಗ ಅವನು ಬಿಸಿ ರಕ್ತ ಹೆಂಗ ಬಿಸಿ ಮುಟ್ಸ್ದಂಗ ಆಯ್ತಿ. ಹೆಂಗ ಅವನೇ ಬಂದು ಈಗ ಆಸ್ತಿಲ್ ಪಾಲ್ ಕೇಳಿ ಇರ್ಲಾರ್ದರೆ ವಿಡಿಯೋ ಬಿಟ್ಕೊಂಡು ಹೋದ ಅನ್ನಂಗೆ ಮಾಡ್ಕೊಂಡು ಹೋಗ್ಯಾನೆ. ಹೆಂಗ ಅತ್ತಾಗಿ ಸುಮ್ನೆ ನೀವು ಫೋನ್ ಮಾಡಿ ಕರ್ಸ್ಬಿಟ್ಟು ಒಂದಿನ ಇಂಥ ದಿನ ನಮ್ಮ ಮನೆ ಹತ್ರನೇ ಬರ್ರಪ್ಪ, ಅದೇನ್ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಫೋನ್ ಮಾಡಿ ಕರೀರಿ ಗೌಡ್ರೆ. ಇಲ್ಲ ಅಂದ್ರೆ ಸುಮ್ನೆ ಈಗ ನಾನೇನೋ ಒಂದ್ ಮಾಡಿಬಿಟ್ಟು ಆಮೇಲೆ ನನಗೂ ಅದ್ರಲ್ಲಿ ಅರ್ಧ ಬೇಕು ಹಂಗೆ ಹಿಂಗೆ ಅಂದ್ಕೊಂಡ್ ಬಂದ್ರೆ ಕಾನೂನು ಪ್ರಕಾರ ಹೋದ್ರೆ ಸುಮ್ನೆ ಈಗ ಇಲ್ಲೂ ಅರ್ಧ ಆಗುತ್ತೆ ಅಲ್ಲೂ ಅರ್ಧ ಆಗುತ್ತೆ ಗೌಡ್ರೆ. ಹಂಗಾಗಿ ಕುಂಡಿಸ್ಕೊಂಡ್ ಕೇಳಿ ಬಗೆಹರಿಸ್ಕೊಂಡು ಆಮೇಲೆ ಕೈ ಹಾಕೋಣ ಅಂತ ಹೇಳಿ ನಾನು. ಹೆಂಗಿದ್ರು ಈಗ ಅಲ್ಲೇ ಆಷಾಢ ಮುಗಿತಾ ಬಂತು, ಶ್ರಾವಣದಿಂದ ಸುಮ್ನೆ ನನ್ ಕೆಲ್ಸನಾದ್ರು ಸ್ಟಾರ್ಟ್ ಮಾಡ್ಸೋಣ ತಕೊಂಗೌಡ್ರೆ. ನೀನ್ ಹೇಳ್ತಿರೋದು ಸರಿ ಐತೆ ಕಣ ಸೀನಪ್ಪ, ಆದ್ರೂ ನಾನೇ ಫೋನ್ ಮಾಡ್ಲಿ ಅವ್ರಾಗ ಅವರೇ ಅಂತ ಸುಮ್ಮನಾದೆ. ಸರಿ ಸರಿ ಆಯ್ತು ಕಣ, ತಡಿಯೋ, ನಂಬರ್ ಕೊಡ ಇಲ್ಲಿ, ಫೋನ್ ಮಾಡ್ಬಿಟ್ಟು ಮಾತಾಡಿ ಇಂಥ ದಿನ ಬಾರಪ್ಪ ಅಂತ ಹೇಳಿ ಕರ್ಸಿ ಅದೇನ್ ಮಾತಾಡ್ಬಿಟ್ಟು ಬಗೆಹರಿಸ್ಕೊಂಡಂಗ್ ಮಾಡೋಣ. ಸೀನಪ್ಪ, ಇದ್ಯಾಕೋ ಅಲ್ಲೇ ನಿಂತಿದ್ಯಲ್ಲ? ಬಾರ ಒಳಗಡಿಕೆ, ಈ ಗೌಡ್ರು ಅಂತ ಕೊರಿಯಲ್ಲ ಮನೆ ಒಳಿಕೆ. ಬಾರ ಸೀನಪ್ಪ ಅಂತ ಹೇಳಿ ಮನೆ ಒಳಗೆ ಕುತ್ಕೋ ಬಾ. ಅದೇನ್ ಮಾತಾಡ್ರಿ, ಮನೆ ಒಳಗೆ ಕುತ್ಕೊಂಡು ಮಾತಾಡಿ ಬರ್ರಿ. ಸುಮಿತ್ರಕ್ಕಯ್ಯ, ಚೆನ್ನಾಗಿದ್ಯಾ? ಅಲ್ಲ ಕಣ ಸೀನಪ್ಪ, ಅಲ್ಲೇ ಮನೆ ಕಡೆ ಬರೋದು ಬಿಟ್ಟರು 15-20 ದಿನ ಆತಲ್ಲ ನಿನ್ ಮಕ್ಕ ನೋಡ್ಬಿಟ್ಟು. ಅವಾಗಾದ್ರೂ ಹೆಂಗ ಒಂಚೂರು ಬಂದು ಮನೆ ಕಡೆಗ್ ನೋಡ್ಕೊಂಡು ಮಾತಾಡ್ಸ್ಕೊಂಡಾದ್ರು ಹೋಗ್ತಿದ್ದೆ. ನೋಡಿರಿ ಈಗ ಎಣ್ಣೆ ಕುಡಿಯೋದ್ ಬಿಟ್ಮೇಲೆ ಬಾರಿ ಜವಾಬ್ದಾರಿ ಮನುಷ್ಯ ಆಗ್ಬಿಟ್ಟೆ ಕಣ ನೀನುವೆ. ಅಕ್ಕ ಎಣ್ಣೆ ಮರ್ತ್ ಬಿಟ್ಟಲು. ಇರ್ಲಿ ಹೆಂಗ ಚೆನ್ನಾಗಿರಪ್ಪ. ಅಯ್ಯೋ ಏನು ಇಲ್ಲ ಕಣಕಯ್ಯ, ನಾನು ಒಂಚೂರು ಶುಂಠಿಗೆ ಮಣ್ಣು ಹಾಕಕ್ಕೆ ಅದಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ನ, ಹಂಗಾಗಿ ಮನೆ ಕಡೆಗೆ ಬರಕ್ಕಾಗಲಿಲ್ಲ. ಅಂದಂಗೆ ಏನ್ ವಿಷಯ ಏನಪ್ಪ? ಹಿಂಗೆ ಗೌಡ್ರು ಹುಡಿಕೊಂಡ್ಬಂದು ಅದ್ಯಾರಿಗೋ ಫೋನ್ ಬೇರೆ ಮಾಡಿಸ್ಬೇಕು ಅಂತ ಮಾತಾಡ್ತಿದ್ದೆ. ಏನ್ ಸಮಾಚಾರ? ಅಯ್ಯೋ ಅಕ್ಕಯ್ಯ, ಏನು ಇಲ್ಲ ಕಣಕಯ್ಯವು, ನಮ್ ದೊಡ್ಡಪ್ಪ ಬೇರೆ ಇದ್ನಲ್ಲ, ಅವನು ಈಗ ನೋಡಿರೆ ಅಲ್ಲೆಲ್ಲ ಜಮೀನ್ ತಗೊಂಡು ಅಲ್ಲೆಲ್ಲ ಆಸ್ತಿ ತಗೊಂಡ್ರುವೆ ಮತ್ತೀಗ ಅಲ್ಲೇ ಇಲ್ಲೇ ಆಸ್ತಿಲಿ ಪಾಲ್ ಬೇಕು ನನಗೆ ಅಂತ ಹೇಳಿ ಅವ್ ಮಗನ್ ಕಳ್ಸಿದ ಕಣಕಯ್ಯ. ಅದನ್ನೇ ಅತ್ತಾಗಿ ಗೌಡ್ರು ಕರ್ಸ್ಬಿಟ್ಟು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿ ಮಾತಾಡ್ತಿದ್ದು. ಅದಕ್ಕೆ ಗೌಡ್ರಿಗೆ ಫೋನ್ ಮಾಡ್ಕೊಡೋ ಸೀನಪ್ಪ ಮಾತಾಡ್ತೀನಿ ಅಂತಿದ್ರು. ಅದಕ್ಕೆ ಕಣಕಯ್ಯ. ಏನೋ ಇಲ್ಲಿರೋ ಜಮೀನಲ್ಲಿ ಅವನ್ಗೂ ಪಾಲ್ ಬೇಕಂತ? ಎಂತ ದುರಾಸೆ ಮನುಷ್ಯ ಇದಾನ ಅವನು. ನೋಡಿದ್ರೆ ನಿಮ್ಮ ಅಪ್ಪ ಅಷ್ಟೊಂದು ಕಷ್ಟಪಟ್ಟು ಪಾಪ ತೋಟ ಎಬ್ಬರ್ಸ್ಕೊಂಡು, ಅಡಿಕೆ ತೋಟ ತೆಂಗಿನ ತೋಟ ಅಂತ ಹೇಳಿ ಕಷ್ಟಪಟ್ಟು ಎಬ್ಬರ್ಸ್ಕೊಂಡು ಇಷ್ಟೆಲ್ಲ ಇದ್ ಮಾಡಿ ಅವ್ರು ಮಾಡ್ಕೊಂಡು ಹೋಗ್ತಿದಾರೆ. ಅಂತದ್ರಲ್ಲಿ ಇವನು ದೊಡ್ಡ ಮಸ್ನಂಗೆ ಊರ್ ಬಿಟ್ಟು ಹೆಂಡತಿ ಕರ್ಕೊಂಡು ಹೋಗಿ ಜೀವನ ಮಾಡ್ಕೊಂಡು ಅಲ್ಲೂ ಚೆನ್ನಾಗಿ ಇಲ್ಲಿಂದ ತಾಂಡೋಗಿ ಎಲ್ಲ ಅಲ್ಲಿ ತುಂಬ್ಕೊಂಡು ಚೆನ್ನಾಗಿ ಬದಿ ಆಗ್ಬಿಟ್ಟಾನ ಅವನು. ಅಂತದ್ರಲ್ಲಿ ಮತ್ತಿರ್ಗೆ ಈಗ ಇಲ್ಲೇ ಜಮೀನಲ್ಲಿ ಪಾಲ್ ಬೇಕಂತ ಅವರಿಗೆ. ಬರ್ಲಿ ತಗ ಅವನು. ಲೇ ಇವಳೆ ಸುಮಿತ್ರಮ್ಮ, ನಿನಗೆ ಇವೆಲ್ಲ ಗೊತ್ತಾಗಲ್ಲ ಕಣಿ. ನಡಿಯ ನೀನು ಬಾಯಿ ಮುಚ್ಕೊಂಡು ಮನೆ ಒಳಗೆ ನಡಿ. ಏನೋ ಸೀನಪ್ಪ ಏನೋ ನನ್ನ ತಮ್ಮ ಅಂತ ಹೇಳಿ ವಹಿಸ್ಕೊಂಡ್ ಮಾತಾಡಕ್ ಬಂದ್ಬಿಟ್ಟೆ. ಕಾನೂನು ಹೆಂಗೈತೆ ಏನು ಅಂತ ಗೊತ್ತೇನೆ. ಅವ್ನು ಏನ್ ಮಾಡಿರುವೆ ಆತರ ಏನಾರು ಅವನು ಬರ್ದ ಹೋದ್ರೆ ದಾರಿಗೆ ಇಲ್ಲೇ ಜಮೀನಲ್ಲಿ ಇವನು ಅರ್ಧ ಪಾಲ್ ಕೊಡ್ಬೇಕು ಅವರಿಗೆ, ಅಲ್ಲೇ ಜಮೀನಲ್ಲಿ ಅವರು ಅರ್ಧ ಪಾಲ್ ಇವನಿಗೆ ಕೊಡ್ಬೇಕು. ಹಂಗಾಗುತ್ತೆ ಕಾನೂನು. ಈಗ ನೋಡೋಣ ನಡಿ, ಅವ್ರು ಬಂದು ಅನುತಾನಲ್ಲಿ ಮಾತಾಡ್ಕೊಂಡು ಇಲ್ಲದ್ ಮಾಡ್ಕೊಟ್ಟು ಹೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಕೋರ್ಟ್ ಮುಖಾಂತರ ಏನಿದೆ ಬಗೆಹರಿಸ್ಕೊಳ್ಳೋಣಂತೆ. ಸರಿ ಸೀನಪ್ಪ, ಕೊಡ ಇಲ್ಲಿ ಫೋನ್ ಮಾಡ್ಕೊಡ, ಮಾತಾಡೋಣ ಹೋಗ್ತಾವ. ಸರಿ ಆಯ್ತು ಕಣ್ರಿ, ಮಾತಾಡ್ತಿರ್ರಿ ಸೀನಪ್ಪ. ಆಮೇಲೆ ಹೋಗ್ಬಿಟ್ಟೆ ಕಣ, ಒಂಚೂರು ಟೀನ ಏನಾರ ಮಾಡ್ಕೊಂಡ್ ಬರ್ತೀನಿ, ಕುತ್ಕ. ಇಲ್ಲ ಊಟ ಗೀಟ ಮಾಡ್ಕೊಂಡು ಹೋಗುವಂತೆ. ಹೆಂಗಿದ್ರು ಆಲೆ 3 ಗಂಟೆ ಆಗ್ತಾ ಬಂತು, ಇನ್ನು ಊಟ ಮಾಡಿದೇ ಇಲ್ವಾ? ಕುತ್ಕೊಳ್ಳೋ. ಊಟ ಮಾಡಂಗ್ ಹೋಗ್ಬೇಡ. ನಾನು ಅಡ್ಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗುವಂತೆ. ಇಲ್ಲೇ ನಿಂತ್ಕ ಮಾತಾಡ್ದಾಗ ಗೊಣಕೊಂಡ್ ನಿಂತಿದೆಯಲ್ಲ, ಇನ್ನುವೆ ಹೋಗಿ ಅಡ್ಗೆ ಮಾಡೋದ್ ಬಿಟ್ಟು ಒಳಗೆ ಬೇಗನೆ ಒಂಚೂರು ಮಾಡೋಗು. ಅವನು ಪಾಪ ಕೆಲ್ಸದಿಂದ ಹೊಟ್ಟೆ ಎಷ್ಕೊಂಡ್ ಬಂದಾನೆ, ಹಿಂಗೆ ಬಂದನ್ ಮಂತವ ಸೀದಾ ಮನೆ ಕಡೆಗೆ ಹೋಗ್ದಂಗೆ ಒಡಗು ಏನಾರು ಒಂಚೂರು ಮಾಡು, ಊಟ ಮಾಡ್ಕೊಂಡು ಹೋಲಿ. ಅಕ್ಕಯ್ಯ,
ಈಗೇನು ಬೇಡ, ನಾನು ಅಲ್ಲೇ ಎಲ್ಲ ಊಟ ಗೀಟ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ. ನೀನ್ ಸುಮ್ಕಿರು, ಒಂಚೂರು ಟೀ ಗೀಗ್ ಮಾಡ್ಕೊಂಬ ಹೋಗು ಸಾಕು. ಸರಿ ಸರಿ ಆಯ್ತು ಕಣ ತಾನಸೀರಪ್ಪ, ಮಾತಾಡ್ತೀರಿ ನೀವು ಗೌಡ್ರೆ. ನಾನು ಹೋಗಿ ಒಂಚೂರು ಟೀನ ಜ್ಯೂಸ ತಗೊಂಬತ್ತೀನಿ, ಮಾತಾಡ್ತೀರಿ. ಹಲೋ ಹಲೋ, ಹಾ ಕರಿಗೌಡ, ನಾನ್ ಕಣಪ್ಪ, ಊರಿಂದ ಗೌಡ್ರು ಮಾತಾಡ್ತಿರೋದು. ಏನಪ್ಪ ಚೆನ್ನಾಗಿದ್ಯಾ? ಹೆಂಡ್ರು ಮಕ್ಳೆಲ್ಲ ಚೆನ್ನಾಗಿದಾರೆ? ಹೆಂಗೋ ಮಳೆ ಬೆಳೆ ಎಲ್ಲ ಆಗ್ತಿದ್ಯಾ ಊರ್ ಕಡೆಗೆ? ಓ ಗೌಡ್ರೆ ನಮಸ್ಕಾರ, ಹೇಳಿ ಹೇಳಿ. ಏನ್ ಸಮಾಚಾರ ಗೌಡ್ರೆ? ಗೌಡ್ರೆ ಎಲ್ಲ ಚೆನ್ನಾಗಿದ್ದಾರೆ, ಮನೆ ಕಡೆಗೆ ಎಲ್ಲ ಚೆನ್ನಾಗಿದ್ದಾರೆ. ಏನ್ ಸಮಾಚಾರ ಗೌಡ್ರೆ, ಹಿಂಗ್ ಅಪರೂಪ ಫೋನ್ ಮಾಡ್ಬಿಟ್ರಲ್ಲ? ಇನ್ನೇನೋ ಸಮಾಚಾರ ಕರಿಗೌಡ, ನಿನಗ್ ಗೊತ್ತಿಲ್ದೆ ಇರೋಂಥದ್ದು ಏನಿದೆಯೋ? ಏನೋ ಮೊನ್ನೆ ಬಂದು ಏನೋ ನಿಮ್ ಚಿಕ್ಕಪ್ಪ ನಿಮ್ಮ ತಮ್ಮನ್ ತಾವ್ ಬಂದು ನಿಮ್ ಮಗ ಏನೋ ನನಗೆ ಆಸ್ತಿಲ್ ಪಾಲ್ ಬೇಕು ಅಂತ ಹೇಳಿ ಮನೆ ಹತ್ರ ಬಂದು ಗಲಾಟೆ ಮಾಡ್ಕೊಂಡು ಹೋದ್ನಂತರು. ಆ ವಿಷಯ ನಿನಗ್ ಗೊತ್ತಿಲ್ವೇನೋ? ಇಲ್ಲ ಕಂಗೌಡ್ರೆ, ನನಗೇನು ವಿಷಯ ಹೇಳಿಲ್ವಲ್ಲ. ನನ್ ತಮ್ಮ ಆಗ್ಲಿ, ಮಗ ಸೀನಪ್ಪ ಆಗ್ಲಿ, ಮತ್ತೆ ನನ್ ಮಗ ಆಗ್ಲಿ, ಯಾರು ನನಗೇನು ವಿಷಯನೇ ಹೇಳಿಲ್ಲ ಕಂಗೌಡ್ರೆ. ಯಾವಾಗ ಬಂದಿದಂತೆ ನಮ್ ಮಗ ಅಲ್ಲಿಗೆ ಊರಿಗೆ ಬಂದಿದ್ದಂತ? ನನಗ್ ಯಾರು ತಿಳಿಸ್ತಿಲ್ವಲ್ಲ. ಅದ್ ಯಾವಾಗ ಬಂದಿದ್ದ ಅವನು ನನಗ್ ಗೊತ್ತಿಲ್ದಂಗೆ. ಸರಿ ಸರಿ ಆಯ್ತು ಕಣೋ ಕರಿಗೌಡ, ಈಗ ಗೊತ್ತಿಲ್ಲ ಅಂದ್ರೆ ನಾನೇ ವಿಷಯ ತಿಳಿಸ್ತಿದ್ದೀನಲ್ಲ. ನಿಮ್ಮ ತಮ್ಮರಿದಾರಲ್ಲ, ದೊಡ್ಡಜ್ಜ, ಅವರು ಬಂದು ಮಂತವ, ಅವ್ರ ಮಗ ಸೀನಪ್ಪ ಬಂದು ಹಿಂಗೆ ಗೌಡ್ರೆ ಬಂದು ಇಲ್ಲಿ ನಮ್ಮ ದೊಡ್ಡಪ್ಪ ಮಗ ಗಲಾಟೆ ಮಾಡ್ಕೊಂಡು ಹೋಗ್ಯಾನೆ, ನಮ್ಮ ಅಪ್ಪನ ಜೊತೆ ನನಗೆ ಆಸ್ತಿಲ್ ಪಾಲ್ಬೇಕು ಅಂತ ಹೇಳಿ ಬಂದು ಹೇಳಿರು. ಅದಕ್ಕೆ ವಿಷಯ ತಿಳಿಸಿ ಗೌಡ್ರೆ ಕರ್ಸಿ ಅದೇನೀತ ಕುಂಡಿಸ್ಕೊಂಡು ಒಂದಿನ ಮಾತಾಡೋಣ ಅಂತ ಹೇಳಿ ಫೋನ್ ಮಾಡಕ್ ಹೇಳಿರೋ ಕಣ ನಿನಗೆ. ಒಂದಿನ ಬಿಡು ಮಾಡ್ಕೊಂಡು ನಿನ್ ಮಗನ್ನು ಕರ್ಕೊಂಡು ಬಾರೋ, ಎಲ್ಲೂ ಹೋಗ್ಬೇಡ, ಸೀದಾ ನಮ್ಮಂತ ಬಾ. ಬಂದ್ ಅದೇನೋ ಅಂತ ಹೇಳಿ ಅವ್ರನ್ನು ಕರೆಸ್ತೀನಿ, ಕುಂಡಿಸ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು ಹೋಗಿರಂತೆ. ಈಗ ನಿಮ್ ಮನೆ ವಿಚಾರ ಅಲ್ಲಿ ಇಲ್ಲಿ ಹೋಗಿ ಬೇರೆಯವ್ರ ಮನೆ ತಾವೆಲ್ಲ ಮಾತಾಡೋದು ಸರಿ ಆಗಲ್ಲ ಕಣೋ ಕರಿಗೌಡ. ಹಂಗಾಗಿ ನಿನಗ್ ಫೋನ್ ಮಾಡಿ ಕರಿತಿರೋದು. ಹೆಂಗ್ ಹೇಳಪ್ಪ, ಬತ್ತೀಯ ಏನ್ ಮಾಡ್ತೀಯ? ಸರಿ ಸರಿ ಕಂಗೌಡ್ರೆ, ಹೆಂಗ ಫೋನ್ ಮಾಡಿ ನೀವು ವಿಷಯ ತಿಳಿಸಿದ್ದು ನನಗೂ ಒಳ್ಳೇದೇ ಆಯ್ತು. ಸರಿ ಆಯ್ತಾಳಿ, ಒಂದಿನ ಬಿಡು ಮಾಡ್ಕೊಂಡು ನಾನೇ ಫೋನ್ ಮಾಡ್ತೀನಿ ನಿಮ್ಗೆ. ಇಂಥ ದಿನ ಬರ್ತೀವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ತಿಳಿಸ್ತೀನಿ. ನನ್ನ ಮಗನು ಬರ್ಲಿ ನೋಡೋಣ, ನನಗ್ ಗೊತ್ತಿಲ್ದಂಗೆ ಇಷ್ಟೆಲ್ಲ ಮುಂದುವರ್ದಾನಲ್ಲ ಅವನು. ಬರ್ಲಿ ಅವನು ನೋಡೋಣ. ನಾನು ನನ್ನ ಹೆಂಡ್ರು ಕೊಂಡಿಸ್ಕೊಂಡು ಮಾತಾಡಿ ಏನು ಎತ್ತ ಅಂತ ವಿಷಯ ಎಲ್ಲ ತಿಳ್ಕೊಂಡು ಮಾತಾಡ್ಬಿಟ್ಟು ನಿಮಗ್ ಫೋನ್ ಮಾಡ್ತೀನಿ ಗೌಡ್ರೆ ನಾನು. ಸರಿ ಸರಿ ಕಣೋ ಕರಿಗೌಡ. ಆಮೇಲೆ ಸುಮ್ನೆ ಟೈಮ್ ಮಾಡ್ಕೊಂಡು ಬಿಡ್ಕೊಳದ್ ಬೇಡ ಕಣೋ ಇವೆಲ್ಲ. ಈಗ ಇದ್ರಲ್ಲೇ ನಾವೇ ಬಗೆಹರಿಸ್ಕೊಂಡ್ರೆ ಬಾರಿ ಒಳ್ಳೇದು. ಈಗೆಲ್ಲ ಕಾನೂನು ಬಾರಿ ಇದಾಗ್ಬಿಟ್ಟವೆ. ಹಂಗಾಗಿ ಹೇಳ್ತಿರೋದು, ನಿನ್ ಪಾಲೇನಿತೋ ನೀನ್ ತಗೊಳ್ಳುವಂತೆ, ಅವನ್ ಪಾಲಿಂದ ಏನಿತ್ತೋ ಅವನಿಗೆ ಕೊಡುವಂತೆ. ಅಷ್ಟ್ ಮಾಡ್ಕೊಂಡು ಬಗೆಹರಿಸ್ಕೊಂಡ್ ಕುತ್ಕೊಂಡ್ಬಿಟ್ಟು ಬಗೆಹರಿಸ್ಕೊಳ್ಳೋಣ. ಸುಮ್ನೆ ಕೋರ್ಟು ಕಚೇರಿ ಅದು ಇದು ಅಂತ ಎಲ್ಲ ಹೋಗಿ ಸುಮ್ನೆ ಅಧ್ವಾನ ಆಗೋದ್ ಬೇಡ. ದುಡ್ಡು ಖರ್ಚು ಮಾಡ್ಕೊಂಡು ವರ್ಷಗಟ್ಲೆ ಟೈಮ್ ವೇಸ್ಟ್ ಮಾಡ್ಕೊಂಡು, ನಿಮ್ ಟೈಮ್ ವೇಸ್ಟ್ ಮಾಡ್ಕೊಂಡು, ಅವ್ರು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿರೋ ಕಣೋ. ಹೆಂಗ ನಿಮ್ ಮಗಂಗೆ ಕೆಲ್ಸನಾರು ಸಿಕ್ಕಿ ಏನೋ ಒಂದು ಇದ್ರಲ್ಲಿದ್ದಾನೆ, ಸ್ಥಾನದಾಗಿದ್ದಾನೆ. ಅಂತದ್ರಲ್ಲಿ ಈಗ ಅವನ್ಗೂ ಪಾಪ ಇದ್ ಮಾಡೋದಲ್ಲ. ಹಂಗ ಹೇಳ್ತಿರೋದು ಕಣೋ ಕರಿಗೌಡ. ಸರಿನಾ? ಒಂದಿನ ಬಿಡು ಮಾಡ್ಕೊಂಡು ಯಾವತ್ ಬತ್ತಿ ಏನು ಅಂತ ಹೇಳಿ ನನಗ್ ಸಂಜೆ ಹೊತ್ತಿಗೆ ಫೋನ್ ಮಾಡಿ ತಿಳಿಸು. ಇದೇನು ಕಣ ನನ್ನ ಫೋನ್ ನಂಬರು, ಸರಿನಾ? ಸರಿ ಸರಿ ಆಯ್ತು ಕಂಗೌಡ್ರೆ. ಸರಿ ಆಯ್ತು ತಗೊಳ್ಳಿ, ನನ್ ಮಗ ಬರ್ಲಿ, ಆಮೇಲೆ ನನ್ನ ಹೆಂಡ್ರು ಬರ್ಲಿ. ಎಲ್ಲ ಕುತ್ಕೊಂಡು ನಾವು ಕುತ್ಕೊಂಡು ಮಾತಾಡ್ಕೊಂಡು ಹೆಂಗೆ ಏನು ಏನ್ ಮಾಡೋದು ಅಂತ ಎಲ್ಲ ಹೇಳಿ ನಾವು ಒಂಚೂರು ಮಾತಾಡ್ಕೊಂಡ್ಬಿಟ್ಟು ನಿಮಗೆ ವಿಷಯ ತಿಳಿಸ್ತೀನಿ ತಾಳಿ ಗೌಡ್ರೆ. ಯಾವತ್ ಬರ್ತೀವಿ ಏನು ಎಲ್ಲಾರ ಕುತ್ಕೊಂಡು ನಿಮ್ಮಂತವ್ರೆ ಕುತ್ಕೊಂಡ್ ಮಾತಾಡೋದ ಇಲ್ಲ ಏನ್ ಮಾಡೋದು ಅಂತ ಹೇಳಿ ನೀವು ಒಂಚೂರು ತಿಳಿಸಿ. ಹಂಗೆ ನನ್ನ ತಮ್ಮಗೂ ಅವ್ರ ಮಗಗೂ ಹೇಳ್ಬಿಡಿ, ಹಿಂಗೆ ಫೋನ್ ಮಾಡಿದ್ದೆ ಕಣಪ್ಪ ಬರ್ತಾರಂತೆ ನಿಮ್ ದೊಡ್ಡಪ್ಪ, ಅದೇನ್ ಬಂದ್ ಬಗೆಹರಿಸ್ಕೊಳ್ರಿ ಅಂತ ಹೇಳಿ ಫೋನ್ ಮಾಡಿ ಇದ್ದೆ ಅಂತ ಹೇಳಿ. ಸರಿನಾ ಗೌಡ್ರೆ? ಸರಿ ಸರಿ ಆಯ್ತು ಕಣೋ ಕರಿಗೌಡ. ನೋಡಿ ಬೇಗ ಒಂಚೂರು ಫೋನ್ ಮಾಡಪ್ಪ. ನಿನ್ ಮಗ ಬಂದ ತಕ್ಷಣ ನಿನ್ ಹೆಂಡ್ರು, ನಿನ್ ಮಗ, ನಿನ್ ಸೊಸೆ ಯಾರ್ಯಾರಿದಾರೆ ಎಲ್ಲ ನಿಮ್ ಮನೇಲಿ ಕುತ್ಕೊಂಡ್ಬಿಟ್ಟು ಮಾತಾಡ್ಕೊಂಡು ಹೆಂಗ್ ಮಾಡೋದು ಏನು ಅಂತ ಹೇಳಿ ಬಗೆಹರಿಸ್ಕೊಳ್ರಿ. ಸುಮ್ನೆ ದೊಡ್ಡ ಇದನ್ನೇ ಬಿಟ್ಕೊಂಡ್ ಕುತ್ಕೊಂಡು ದೊಡ್ಡ ಮಾಡ್ಕೊಳೋದ್ ಬೇಡ ಕಣ. ಈಗ ಅವ್ರವ್ರ ಜಮೀನು ನಿಮ್ ಜಮೀನು ನಿಮ್ ಹೆಸರಿಗಾಗ್ಬಿಟ್ರೆ ಏನಾರ ಮಾಡ್ಕೊಳಕ್ಕೂ ನಿಮ್ಗೂ ಒಂಚೂರು ಧೈರ್ಯ ಇರುತ್ತೆ. ಹಂಗಾಗಿ ಹೇಳ್ತಿರೋದು. ಸರಿ ಆಯ್ತು, ಇಡೋಣ ಇನ್ನ ಫೋನಾ? ಸರಿ ಆಯ್ತು ತಾಳಿ ಗೌಡ್ರೆ. ಸರಿ ಸರಿ ಕಂಗೌಡ್ರೆ, ನಾ ಇನ್ನ ಫೋನ್ ಇಡ್ತೀನಿ. ನನ್ನ ಮಗ, ನನ್ನ ಸೊಸೆ, ನನ್ನ ಹೆಂಡತಿ ಎಲ್ಲ ಬಂದ ತಕ್ಷಣ ಕುತ್ಕೊಂಡ್ ಮಾತಾಡ್ಬಿಟ್ಟು ನಾನ್ ನಿಮಗೆ ಸಂಜೆ ಹೊತ್ತಿಗೆ ವಿಷಯ ತಿಳಿಸ್ತೀನಿ ತಗೊಳ್ಳಿ. ಸೀನಪ್ಪ ಸರಿ ಏನೋ,
ನಿನ್ ಮುಂದೆನೆ ಫೋನ್ ಮಾಡಿ ವಿಷಯ ತಿಳಿಸಿದ್ದೀನಿ. ಸಂಜೆ ಹೊತ್ತಿಗೆ ಫೋನ್ ಮಾಡ್ತಾರಂತ ಕಣ. ಅವ್ರ ಹೆಂಡ್ರು ಮಗ ಎಲ್ಲ ಹೋಗ್ಯಾರಂತೆ. ಬರ್ಲಿ ಗೌಡ್ರೆ, ಕುತ್ಕೊಂಡ್ ಮಾತಾಡ್ಕೊಂಡ್ ನಾವು ಬಗೆಹರಿಸ್ಕೊಳ್ಳೋಣ. ಅದೆಲ್ಲ ಯಾಕೆ, ಒಳ್ಳೆ ರೀತಿಲಿ ಬಗೆಹರಿಸ್ಕೊಳ್ಳೋಣ ಗೌಡ್ರೆ. ನಾವೇ ಕುತ್ಕೊಂಡು ಬರ್ಲಿ ನನ್ನ ಹೆಂಡ್ರು ನನ್ನ ಮಗ ಎಲ್ಲ ಬಂದ ತಕ್ಷಣ ಕುತ್ಕೊಂಡ್ ಮಾತಾಡ್ಬಿಟ್ಟು ನಾನು ಫೋನ್ ಮಾಡಿ ತಿಳಿಸ್ತೀನಿ ನಿಮ್ಗೆ ಯಾವಾಗ ಬರ್ತೀವಿ ಅಂತ ಹೇಳಿ ವಿಷಯ ತಿಳಿಸ್ತೀನಿ ಗೌಡ್ರೆ ಅಂತ ಹೇಳಿದಾರೆ ಕಣ ಸಿನಪ್ಪ. ಸಂಜೆ ಹೊತ್ತಿಗೆ ಬರ್ತಾರಂತೆ, ಫೋನ್ ಮಾಡ್ತಾರಂತೆ. ನೋಡೋಣ ತಗೊಳ, ನೋಡ್ಲಿ ಫೋನ್ ಮಾಡ್ಲಿ, ಏನ್ ಹೇಳ್ತಾರೆ ಏನ್ ಬಿಟ್ಟು ಕೇಳ್ಬಿಟ್ಟು ನಾನು ನಿನಗೆ ಈ ವಿಷಯ ತಿಳಿಸ್ತೀನಿ ತಗ. ಸರಿ ಸರಿ ಆಯ್ತು ಕಂಗೌಡ್ರೆ. ಸರಿ ಆಯ್ತು ಗೌಡ್ರೆ, ನನಗೂ ಇನ್ನೂ ಒಂಚೂರು ಕೆಲ್ಸಗಳಿದಾವೆ, ಹೊಡ್ತೀನಿ ನಾನಿನ್ನ. ಒಂಚೂರು ತೋಟದ ಗಿಡಕ್ಕೆ ಹೋಗಿ ಒಂಚೂರು ಮೇವ್ಗೆ ತರಬೇಕು, ಬರ್ತೀನಿ ಕಂಗೌಡ್ರೆ. ಸರಿ ಕಣ ಸಿನಪ್ಪ, ನೋಡಿ ಜೋಪಾನಾಗ ಹೋಗ್ಬಾ, ತಲೆ ಕೆಡ್ಸ್ಕೊಬೇಡ, ಹೋಗೋ, ನಾನು ಇದ್ದೀನಿ ಎಲ್ಲದಕ್ಕೂ. ಸರಿ ಆಯ್ತು, ಹೋಗಿ ಜೋಪಾನವಾಗಿ ಬಾ, ಹೋಗು.